खण्डन भवबन्धन जगवन्दन वन्दितो मां निरञ्जन नररूपधर निरञ्जन नररूपधर निर्गुण गुणमय तव श्रीपद भवघोषपद वारियथाय प्रेमार्पण समदर्शन प्रेमार्पण समदर्शन जगजन दुःखजाय संवद तव श्रीपद भवघोषपद वारियथाय प्रेमार्पण समदर्शन प्रेमार्पण समदर्शन जगजन दुःखजाय नमो नमो प्रभुवाक्यमनादित नमो नमो प्रभुवाक्यमनादित मनोवचनैकाधार प्रभु मनोवचनैकाधार ज्योतिरज्योति उज्ज्वल हृदि कंदर ज्योतिरज्योति उज्ज्वल हृदि कंदर तुमि तम भंजनहार प्रभु तुमि तम भंजनहार नमो नमो प्रभु वाक्यमनादित नमो नमो प्रभु वाक्यमनादित मनोवचनैकाधार प्रभु मनोवचनैकाधार ज्योतिरज्योति उज्ज्वल हृदि कंदर ज्योतिरज्योति उज्ज्वल हृदि कंदर तुमि तम भंजनहार प्रभु तुमि तम भंजनहार धिधि लंग रंग भंग बाजे अंग संग मृदंग धिधि लंग रंग भंग बाजे अंग संग मृदंग गायचे छंद भक्त वृंद आरती तुम्हार गायचे छंद भक्त वृंद आरती तुम्हार जय जय आरती तुम्हार हर हर आरती तुम्हार शिव शिव आरती तुम्हार खण्डन भवबन्धन जगवन्दन वन्दितो मां जय श्री गुरु महाराज जी की जय। न जानामि दानं न च ध्यानयोगं न जानामि दानं न च ध्यानयोगं न जानामि तन्त्रं
न च स्तोत्रमन्त्रं न जानामि पूजां न च न्यासयोगं गतिस्त्वं गतिस्त्वं त्वमेका भवानि गतिस्त्वं गतिस्त्वं त्वमेका भवानि न जानामि पुण्यं न जानामि तीर्थं न जानामि पुण्यं न जानामि तीर्थं न जानामि मुक्तिं लयं वा कदाचित् न जानामि भक्तिं व्रतं वापि मातर् गतिस्त्वं गतिस्त्वं त्वमेका भवानि गतिस्त्वं गतिस्त्वं त्वमेका भवानि प्रजेशं रमेशं महेशं सुरेशं प्रजेशं रमेशं महेशं सुरेशं दिनेशं निशीथेश्वरं वा कदाचित् न जानामि जान्य सदाहं शरण्ये गतिस्त्वं गतिस्त्वं त्वमेका भवानि गतिस्त्वं गतिस्त्वं त्वमेका भवानि विवादे विषादे प्रमादे प्रवासे विवादे विषादे प्रमादे प्रवासे जले चानले पर्वते शत्रुमध्ये अरण्ये शरण्ये सदा मां प्रपाहि गतिस्त्वं गतिस्त्वं त्वमेका भवानि गतिस्त्वं गतिस्त्वं त्वमेका भवानि अनाथो दरिद्रो जरारोगयुक्तो अनाथो दरिद्रो जरारोगयुक्तो महाक्षीणदीन सदा जाड्यवक्त्र विपत्तौ प्रविष्ट प्रणष्ट सदाहं गतिस्त्वं गतिस्त्वं त्वमेका भवानि गतिस्त्वं गतिस्त्वं त्वमेका भवानि ಮನಸ್ಸು ಪ್ರಶಾಂತವಾಗಿರಲಿ. ಬಾಡಿ ಆ್ಯಂಡ್ ಮೈಂಡ್ ಎರಡು ಒಂದೇ ಥರ ಕಾನ್ಸಂಟ್ರೇಟ್ ಆಗಿರಲಿ. ಯಾವ ರೀತಿ ಕಾನ್ಸಂಟ್ರೇಟ್ ಆಗಬೇಕು ಅಂದರೆ ನಮಗೆ ಮೈಂಡು ಮತ್ತು ಬಾಡಿ ಎರಡೂ ಅರಿವು ಇಲ್ಲದೆ ಇರೋಂಗೆ ಆಗ್ಬಿಡ್ಬೇಕು. ಆ ರೀತಿ ಒಂದು ಸ್ವಲ್ಪ ಹೊತ್ತಾದ್ರೂ ಜಸ್ಟ್ ಒಂದು 10 ಸೆಕೆಂಡ್ಸ್ ಹಂಗೆ ಆಗೋದು ಕೂಡ
ಆ ಧ್ಯಾನದ ಮಹತ್ವ ಗೊತ್ತಾಗತ್ತೆ. ಒಂದು 10 ಸೆಕೆಂಡ್ಸ್ ಆದ್ರೂ, 1 ಮಿನಿಟ್ ಆದರೂ ಕೂಡ ಈ ಬಾಡಿ ಮೈಂಡ್ ಎರಡೂ ಅರಿವಿಗೆ ಬರಬಾರ್ದು. ಅದು ಯಾವಾಗ ಆಗತ್ತೆ ಅಂದರೆ ಡೀಪ್ ಆಗಿ ಧ್ಯಾನ ಮಾಡಿದಾಗ. ಆ ಮನಸ್ಸಿಗೆ ಆ ಧ್ಯಾನದಲ್ಲಿ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿಸಿದಾಗ ಮನಸ್ಸು ಮತ್ತು ಬಾಡಿ ಎರಡು ಬೇರೆ ಇನ್ನೆಲ್ಲೂ ಮೂಮೆಂಟ್ಸೇ ಇರೋದಿಲ್ಲ. ಈಗ ನಾವು ಮನಸ್ಸಲ್ಲಿ ಭಗವಾನ್ ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿಯನ್ನು ಭಾವಿಸ್ತಾ ಇದ್ದರೆ ಅದು ಬಿಟ್ಟು ಮನಸ್ಸಿನೆಲ್ಲೂ ಹೋಗಬಾರ್ದು. ಶ್ರೀರಾಮಕೃಷ್ಣರ ದಿವ್ಯ ಒಂದು ಮುಖವನ್ನು, ಆ ಕಣ್ಗಳನ್ನು, ಆ ಸಮಾಧಿ ಸ್ಥಿತಿನಲ್ಲಿ ಲೀನವಾಗಿರುವಂತಹ ಅವರ ಕಣ್ಣುಗಳು, ಬಾಹ್ಯದ ಪ್ರಪಂಚದ ಅರಿವೇ ಇಲ್ಲದಂತೆ ಇರುವಂತಹ ಕಣ್ಣುಗಳು ನೋಡೋದಕ್ಕೆ ಸಣ್ಣದಾಗಿ ತೆಕ್ಕೊಂಡಿದೆ. ಆದರೆ ಅವರಿಗೆ ಆ ಒಂದು ಸ್ಥಿತಿನಲ್ಲಿ ಆಂತರಿಕವಾಗಿ ಒಳಗಡೆ ಆ ಭಗವಂತನ ಆ ಬ್ರಹ್ಮದ ಲೀನರಾಗ್ಬಿಡ್ತಾ ಇದ್ರು. ಅದೇ ಉನ್ನತವಾದಂಥ ಒಂದು ಸ್ಥಿತಿ ಸಮಾಧಿ ಸ್ಥಿತಿ. ಶ್ರೀರಾಮಕೃಷ್ಣರಿಗೆ ಅದು ನೀರು ಕುಡಿದಷ್ಟು ಸುಲಭ ಆಗಿತ್ತು. ಅವರಿಗೆ ಒಳ್ಳೆ ವಿಚಾರ ಕಿವಿಗೆ ಬಿತ್ತು ಅಂದರೆ, ಒಳ್ಳೆ ಹಾಡು ಕಿವಿಗೆ ಬಿತ್ತು ಅಂದರೆ, ಒಳ್ಳೆ ವ್ಯಕ್ತಿಗಳನ್ನ ನೋಡಿದ್ರು ಕೂಡ ಅವ್ರಿಗೆ ಡೀಪಾಗಿ ಸಮಾಧಿ ಕೊಟ್ಟವರು. ಅದರಲ್ಲೂ ನರೇಂದ್ರನ್ ನೋಡಿದ್ರೆ ಎನ್ಕ ಆ ಸ್ವಾಮಿ ವಿವೇಕಾನಂದನ ನರೇಂದ್ರನ ನೋಡ್ತಿದೆ ಶ್ರೀರಾಮಕೃಷ್ಣರು ಹಾಗೆ ಭಾವ ಸಮಾಧಿ ಕೊಟ್ಟವರು. ಕೆಲವರ ವ್ಯಕ್ತಿತ್ವಗಳೇ ಆಗಿರುತ್ತೆ. ನಮ್ಮಲ್ಲಿ ಆ ಥರ ವ್ಯಕ್ತಿತ್ವ ಆಗಬೇಕು. ನಮ್ಮನ್ನು ನೋಡಿದ ತಕ್ಷಣ ಬೇರೆಯವ್ರಿಗೆ ಭಾವನೆ ಚೇಂಜ್ ಆಗಿಬಿಡ್ಬೇಕು. ಆ ರೀತಿ ಒಂದು ವ್ಯಕ್ತಿತ್ವ ಯಾವಾಗ ಬರುತ್ತೆ? ನಾವು ಯಾವಾಗ ವ್ಯಾಲ್ಯೂಸ್ನ ಮೈಗೂಡಿಸ್ಕೊಂಡಿರ್ತೀವೋ, ಆ ವ್ಯಾಲ್ಯೂಸ್ ಎಲ್ಲ ನಮ್ಮ ಮೈಗೂಡಿಸ್ಕೊಂಡಾದಾಗ ಮಾತ್ರ ನಮ್ಮ ವ್ಯಕ್ತಿತ್ವ ಹಂಗಿರುತ್ತೆ. ಶ್ರೀರಾಮಕೃಷ್ಣರದು ಅಂತಹ ಒಂದು ಅವತಾರ. ಆ ಒಂದು ಮೈಗೂಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸೋದಕ್ಕೆ ಬಂದಿರುವಂಥ ಅವತಾರ ಶ್ರೀರಾಮಕೃಷ್ಣರದು. ಈಗ ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿಯನ್ನು, ಆ ಕಣ್ಣುಗಳನ್ನು ಭಾವಿಸ್ತಾ ಆ ಕಣ್ಣುಗಳನ್ನೇ ಭಾವಿಸ್ತಾ ನಾಮ ಜಪ ಮಾಡೋಣ. ಇನ್ನೆಲ್ಲೂ ಮನಸ್ಸು ಒಂದು ನಾಮ ಜಪ ಮಾಡ್ತಿರ್ಬೇಕು, ಇನ್ನೊಂದು ಆ ಭಗವಂತನ ಶ್ರೀರಾಮಕೃಷ್ಣರ ದಿವ್ಯ ಚಕ್ಷುಷನ್ನು ನೋಡ್ತಾ ಇರಬೇಕು. ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ನಮೋ ಭಗವತೆ ರಾಮಕೃಷ್ಣಾಯ.
ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಆ ಭಗವಾನ್ ಶ್ರೀರಾಮಕೃಷ್ಣರ ಆ ದಿವ್ಯ ಕಣ್ಣುಗಳನ್ನೇ ನೋಡ್ತಾ ನೋಡ್ತಾ ಶ್ರೀರಾಮಕೃಷ್ಣರಲ್ಲಿ ಪ್ರಾರ್ಥನೆ ಸಲ್ಲಿಸೋಣ. ಶ್ರೀರಾಮಕೃಷ್ಣರ ಕೃಪೆ ನಿರಂತರವಾಗಿ ನಮ್ಮೆಲ್ಲರ ಮೇಲಿರಲಿ ಅಂತ ಪ್ರಾರ್ಥಿಸೋಣ. ಹಾಗೆಯೇ ಶ್ರೀರಾಮಕೃಷ್ಣರ ದಿವ್ಯ ಒಂದು ಮುಖಾರವಿಂದವನ್ನ ಭಾವಿಸ್ತಾ ಭಾವಿಸ್ತಾ ನಿಧಾನಕ್ಕೆ ಕಣ್ಣುಗಳನ್ನ ತೆಗೆಯೋಣ. ಈಗ ಮುಂದಿನ ಸೆಷನ್ ಇವತ್ತು ನೀತಿ ಕಥೆ ಹೇಳೋದಕ್ಕೆ ನಮ್ಮೊಂದಿಗೆ ಜ್ಞಾನಶ್ರೀ ಇದ್ದಾಳೆ. ಯಾವ ಒಂದು ನೀತಿ ಕಥೆ ಹೇಳ್ತಾಳೆ ಅಂತ ನಾವೆಲ್ಲ ಈಗ ಕೇಳೋಣ. ಜಯರಾಮ್ ಕೃಷ್ಣ. ನನ್ನ ಹೆಸರು ಜ್ಞಾನಶ್ರೀ. ನಾನು VMS ಕ್ಲಾಸ್ಗೆ 7 ವರ್ಷದಿಂದ ಭಾಗವಹಿಸುತ್ತಿದ್ದೇನೆ. ಇವತ್ತು ತುಳಸಿ ಹಬ್ಬ. ತುಳಸಿ ಹಬ್ಬದ ಪ್ರಯುಕ್ತ ನಾನು ತುಳಸಿ ದೇವಿಯ ಒಂದು ಕತೆ ಹೇಳುತ್ತಿದ್ದೇನೆ. ತುಳಸಿಯ ನಿಜವಾದ ಹೆಸರು ವೃಂದ. ಅವಳ ತಂದೆಯ ಹೆಸರು ಕಾಲನಾಮಿ ಎಂಬ ಅಸುರ ರಾಜ ಆಗಿರ್ತಾರೆ. ಅವಳು ವೃಂದಾಳಿಗೆ ವಿಷ್ಣು ದೇವರಂದ್ರೆ ತುಂಬಾ ಇಷ್ಟ. ಅವಳು ದಿನನಿತ್ಯ ವಿಷ್ಣು ದೇವರಿಗೆ ಪೂಜಿಸ್ತಿರ್ತಾಳೆ. ಅವಳು ಪೂಜೆ ಮಾಡೋದು ಅವ್ರ ಅಪ್ಪನಿಗೆ ಇಷ್ಟ ಆಗೋದಿಲ್ಲ. ಈಗ ದಿನ ಕಳೆಯುತ್ತೆ. ಅವಾಗ ಅವರಪ್ಪ ಜಲಾಂಧರ ಎಂಬ ಅಸುರ ರಾಜನಿಗೆ ಕೊಟ್ಟು ಅವಳನ್ನ ಮದ್ವೆ ಮಾಡ್ತಾರೆ. ಜಲಾಂಧರ ಏನ್ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವನು ಶಿವನ ಹಣೆಗಣ್ಣಿನ ಕಿಡಿಯಿಂದ ಹುಟ್ತಾನೆ. ಅವನ್ ಹೇಗ್ ಹುಟ್ತಾನೆ ಅಂದ್ರೆ ಶಿವ ಇಂದ್ರನ್ ದೇವನ್ ಮೇಲೆ ತುಂಬಾ ಕೋಪಗೊಂಡಾಗ ಅವರು 3ನೇ ಕಣ್ಣಿಂದ ಅವ್ರನ್ನನ್ನು ಸುಟ್ಟು ಭಸ್ಮ ಮಾಡಲು ಮುಂದಾಗ್ತಾರೆ. ಆವಾಗ ಅಲ್ಲಿಗೆ ಗುರು ಬೃಹಸ್ಪತಿ ಬಂದು ತಡಿತಾರೆ ಅವ್ರನ್ನ. ಇಂದ್ರದೇವನನ್ನು ಕ್ಷಮಿಸಿ ಬಿಡು ಅಂತ ಅವ್ರನ್ನ ಸಮಾಧಾನ ಮಾಡ್ತಾರೆ ಶಿವನನ್ನು. ಶಿವನ ಕಣ್ಣಿನಿಂದ ಬಂದ ಕಿಡಿಯನ್ನು ಸಮುದ್ರದೆಡೆಗೆ ತಿರುಗಿಸ್ತಾರೆ. ಅಲ್ಲಿ ಆ ಕಿಡಿ ಸಮುದ್ರಕ್ಕೆ ಚಿಮ್ಮಿ ಅಲ್ಲಿ ಜಲಾಂಧರ ಹುಟ್ಕೋತಾರೆ. ಸಾಗರ ಜಲದಿಂದ ಹುಟ್ಟಿ ಬಂದ ಅವರಿಗೆ ಜಲಾಂಧರ ಎಂದು ಹೆಸರಾಗುತ್ತದೆ. ಇನ್ನೊಂದು ಕಡೆ ದೇವಾನ್ ದೇವತೆಗಳು ಕ್ಷೀರಸಾಗರ ಮಂಥನಕ್ಕೆ ಮುಂದಾದಾಗ ಈ ಜಲಾಂಧರ ರಾಜ ಯಾವುದೇ ಕಾರಣಕ್ಕೂ ಸಮುದ್ರ ಮಂಥನ ಮಾಡಬಾರ್ದು ಎಂದು ಹಠ ಮಾಡ್ತಾನೆ. ಈ ಕಾರಣದಿಂದ ದೇವಾನ್ ದೇವತೆಗಳ ನಡುವೆ ದೊಡ್ಡ ಯುದ್ಧನೇ ನಡೆಯುತ್ತೆ. ಆಗ ದೇವತೆಗಳು ಅನ್ಕೋತಾರೆ, ಹೇಗಾದ್ರೂ ಮಾಡಿ ಈ ಜಲಾಂಧರನನ್ನು ಸಾಯಿಸಬೇಕಲ್ಲ ಅಂತ ವಿಷ್ಣು ದೇವರ ಹತ್ರ ಹೋಗಿ ಸಹಾಯ ಕೇಳ್ತಾರೆ.
ವಿಷ್ಣು ದೇವರು ಹೇಳ್ತಾರೆ, ನಾನು ಸಹಾಯ ಮಾಡಕ್ಕಾಗುವುದಿಲ್ಲ, ಯಾಕಂದ್ರೆ ನನ್ನ ಪರಮ ಭಕ್ತೆಯಾದ ವೃಂದಾಳ ಗಂಡನನ್ನು ಸಾಯಿಸಲು ನನಗೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರು ದೇವತೆಗಳು ಅಲ್ಲಿಗೆ ಸುಮ್ಮನಾಗ್ಲಿಲ್ಲ. ಅವ್ರು ಅನೇಕ ಉಪಾಯಗಳನ್ನು ಮಾಡ್ತಾರೆ. ಅವರು ನಾರದರ ಹತ್ರ ಹೋಗಿ ಸಹಾಯ ಕೇಳಿದಾಗ ಅವರು ಸಹಾಯ ಮಾಡಲು ಒಪ್ಕೊಳ್ತಾರೆ. ಆಗ ಅವರು ಜಲಾಂಧರನ ಮನೆಗೆ ಹೋಗಿ ಸಾಕ್ಷಾತ್ ಪಾರ್ವತಿಯ ರೂಪ ಲಾವಣ್ಯವನ್ನು ವರ್ಣಿಸ್ತಾರೆ. ಅದನ್ನು ಕೇಳಿ ಜಲಾಂಧರ ತುಂಬಾ ಚಂಚಲಗೊಳ್ತಾನೆ. ನಾನು ಶಿವನ ಪುತ್ರ ಅನ್ನೋದೇ ಮರ್ತೋಗ್ತಾನ. ಅವನು ಸ್ವಯಂ ಪಾರ್ವತಿಯನ್ನೇ ಒಲಿಸಲು ಹಲವಾರು ಉಪಾಯಗಳನ್ನು ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿ ಶಿವನಿಗೆ ತುಂಬಾ ಕೋಪ ಬರುತ್ತೆ. ಅವನನ್ನು ಸಾಯಿಸಬೇಕೆಂದು ಪ್ರಯತ್ನಿಸ್ತಾರೆ ಶಿವ. ಜಲಾಂಧರ ಶಿವನ ವಿರುದ್ಧವೇ ಯುದ್ಧ ಮಾಡಲು ಸಿದ್ಧರಾಗ್ತಾನೆ. ವೃಂದ ಈ ಕಡೆ ನನ್ನ ಗಂಡ ಯುದ್ಧದಲ್ಲಿ ಜಯಶಾಲಿಯಾಗಿ ಬರಬೇಕೆಂದು ವಿಷ್ಣು ದೇವರ ಹತ್ರ ಪ್ರಾರ್ಥಿಸ್ತಾ ಇರ್ತಾಳೆ. ದೇವಾನ್-ದೇವತೆಗಳು ಹೇಗಾದ್ರೂ ಮಾಡಿ ವೃಂದಾಳ ವ್ರತವನ್ನು ಕೆಡಿಸ್ಬೇಕಲ್ಲ ಅಂತ ಮತ್ತೊಮ್ಮೆ ವಿಷ್ಣು ದೇವರ ಹತ್ರ ಹೋಗಿ ಸಹಾಯ ಕೇಳಿದಾಗ ಈ ಬಾರಿ ವಿಷ್ಣು ದೇವರು ಸಹಾಯ ಮಾಡಲು ಒಪ್ಕೊಳ್ತಾರೆ. ಅವರು ವಿಷ್ಣು ದೇವರು ಜಲಾಂಧರನ ರೂಪ ತೊಟ್ಟು ವೃಂದಾಳ ಅರಮನೆಗೆ ಹೋಗ್ತಾರೆ. ವೃಂದ ವ್ರತ ಮಾಡ್ತಾ ಇರ್ಬೇಕಾದ್ರೆ ನನ್ನ ಗಂಡ ಯುದ್ಧದಲ್ಲಿ ಜಯಶಾಲಿಯಾಗಿ ಬಂದಿದ್ದಾನೆ ಅಂತ ವೃತ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಅವರ ಪಾದಗಳಿಗೆ ಹೋಗಿ ನಮಸ್ಕರಿಸಲು ಹೋಗ್ತಾಳೆ. ಅವಾಗ ಈ ಕಡೆ ಜಲಾಂಧರ ಯುದ್ಧದಲ್ಲಿ ಶಿವ ಅವ್ರನ್ನನ್ನು ಕೊಂದಾಕಿ ಸಾಯಿಸ್ತಾರೆ. ಸತ್ತೋದಾಗ ಈ ವಿಷಯ ವೃಂದಾಳಿಗೆ ಗೊತ್ತಾಗುತ್ತೆ. ನನ್ನ ಗಂಡನ ಸಾವಿಗೆ ಕಾರಣರಾದ ವಿಷ್ಣು ದೇವರನ್ನು ಅವಳು ಶಾಪ ಕೊಡ್ತಾಳೆ. ಅವಳೇನಂತ ಶಾಪ ಕೊಡ್ತಾಳೆ ಅಂದ್ರೆ, ಮುಂದಿನ ಜನ್ಮದಲ್ಲಿ ನೀನು ಗಂಡಕಿ ನದಿಯಲ್ಲಿ ಸಿಗುವ ಸಾಲಿಗ್ರಾಮ ಶಿಲೆಯಾಗಿ ಬಿಡು ಮತ್ತು ನಿನ್ನ ಹೆಂಡತಿಯನ್ನು ಕಳೆದುಕೊಂಡು ವಿರಹ ವೇದನೆಯನ್ನು ಅನುಭವಿಸು ಅಂತ ಅವಳು ಶಾಪ ಕೊಡ್ತಾಳೆ. ಅವಳ ಗಂಡ ಸತ್ತೋದ್ಮೇಲೆ ಅವಳು ಅಗ್ನಿ ಪ್ರವೇಶ ಮಾಡ್ತಾಳೆ. ಮುಂದೆ ಅವಳು ಸುಟ್ಟು ಬೂದಿ ಆಗ್ತಾಳೆ. ಆ ಚಿತೆಯ ಬೂದಿಯಿಂದ ಅವಳು ವೃಂದ ತುಳಸಿ ಗಿಡದ ರೂಪ ಧರಿಸ್ತಾಳೆ. ಇನ್ನೊಂದು ಕಡೆ ವೃಂದ ಶಾಪ ಕೊಟ್ಟಂತೆ ವಿಷ್ಣು ದೇವರು ಸಾಲಿಗ್ರಾಮ ಶಿಲೆಯಾಗಿ ಹುಟ್ತಾರೆ. ಅವರು ಬೂದಿಯಿಂದ ಅಮೂಲ್ಯವಾದ ಗಿಡ ತುಳಸಿ ಎಂದು ವಿಷ್ಣು ದೇವರೇ ಹೆಸರಿಡ್ತಾರೆ. ಮತ್ತೆ ತುಳಸಿ ಅದು ಲಕ್ಷ್ಮಿಯ ಸ್ವರೂಪವಾಗಿರುತ್ತೆ. ಸಾಲಿಗ್ರಾಮ ಶಿಲೆಯನ್ನು ತುಳಸಿ ದಳದಿಂದ ಪೂಜೆ ಮಾಡಬೇಕು ಅಂತ ಅಲ್ಲಿಂದ ಪದ್ಧತಿ ಬರುತ್ತದೆ. ಮತ್ತೆ ಈ ಹಬ್ಬವನ್ನು ಕಾರ್ತಿಕ ಮಾಸದ ಏಕಾದಶಿ ಎಂದು ಆಚರಣೆ ಮಾಡ್ತೀವಿ. ಸಾಲಿಗ್ರಾಮದೊಂದಿಗೆ ತುಳಸಿಯ ಮದುವೆಯನ್ನು ಮಾಡ್ತೀವಿ. ಮತ್ತೆ ಈ ಹಬ್ಬವನ್ನು ಮಹಾರಾಷ್ಟ್ರದಲ್ಲಿ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಜಯ ರಾಮಕೃಷ್ಣ. ಜಯರಾಮಕೃಷ್ಣ ಜ್ಞಾನಶ್ರೀ, ಇವತ್ತಿನ ಒಂದು ದಿನಕ್ಕೆ ಒಂದು ಸಂದರ್ಭವಾಗಿ ಇವತ್ತಿನ ನಾವು ಉತ್ಥಾನ ದ್ವಾದಶಿ ಅಂತ ಕರೀತಾರೆ. ಉತ್ಥಾನ ದ್ವಾದಶಿಯಿಂದ ಈ ದ್ವಾದಶಿ ದಿನ ಉತ್ಥಾನವಾಗಿದ್ದಂಥದ್ದು ತುಳಸಿ ಗಿಡ. ಆ ತುಳಸಿ ಮಹಿಮೆಯನ್ನು ನೀನು ಆ ಒಂದು ಪುರಾಣದಲ್ಲಿ ತುಳಸಿ ಬಗ್ಗೆ ಕತೆ ಇದೆಯೋ ಅದರ ರೂಪದಲ್ಲಿ ನೀನು ಹೇಳಿದೀಯಾ. ಇಲ್ಲಿ ಈ ಕಥೆನಲ್ಲಿ ನಾವು ಕಾಣುವಂಥದ್ದು ಸಾಮಾನ್ಯವಾಗಿ ಯಾವುದೇ ಪುರಾಣ ಕಥೆಗಳನ್ನ ಕೇಳಿದ್ರು ಕೂಡ ನಮಗೆ ಗೊತ್ತಾಗತ್ತೆ, ಅಲ್ಲಿ ಸುರ ಮತ್ತು ಅಸುರರ ನಡುವೆ ಯುದ್ಧ ನಡೆಯೋದೇ ಯಾವಾಗಲೂ ಇರುತ್ತೆ. ಆ ಅಸುರರ ನಡುವೆ ಯುದ್ಧ ನಡೆದಾಗೆಲ್ಲನೂ ಸುರರೇ ಗೆಲ್ಲೋದು, ದೇವತೆಗಳೇ ಗೆಲ್ತಾರೆ ಹೊರತು ರಾಕ್ಷಸರು ಗೆಲ್ಲೋದಿಲ್ಲ ಅಂತ. ಆದರೆ ಇಲ್ಲಿ ನಾವು ನೋಡಬೇಕು, ರಾಕ್ಷಸರು ಕೂಡ ಪರಮ ಭಕ್ತರೇ ಆಗಿರ್ತಾರೆ. ಅದು ಒಂದು ವಿಶೇಷ. ನಾವು ಪುರಾಣಗಳೆಲ್ಲ ನೋಡಿದ್ರೆ ರಾಕ್ಷಸರು ಕೂಡ ಪರಮ ಭಕ್ತರೇ. ಆದರೆ ಇಲ್ಲಿ ರಾಕ್ಷಸಿ ಗುಣದಿಂದ ಅವರು ತಮ್ಮ ಜೀವನ ಕಳ್ಕೊತಾರೆ. ಅಂದರೆ ಎಂಥ ಉತ್ತಮ ವ್ಯಕ್ತಿಯಾಗಿದ್ದರೂ ಕೂಡ, ಎಂಥ ಪರಮ ಭಕ್ತನಾಗಿದ್ದರೂ ಕೂಡ, ಆ ದೈವ ಭಕ್ತನಾಗಿದ್ದರೂ ಕೂಡ ಅವನ ರಾಕ್ಷಸಿ ಗುಣಗಳು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ ಇಂಥ ಗುಣಗಳಿಂದ ತನ್ನ ಒಂದು ದೈವತ್ವವನ್ನೇ ಕಳ್ಕೊತಾನೆ ಅನ್ನೋದಕ್ಕೆ ಹಲವಾರು ಪುರಾಣ ಕಥೆಗಳು ನಮಗೆ ನಿದರ್ಶನವಾಗಿದೆ. ಹಾಗೆ ನಾವು ಆ ದಿವ್ಯತೆಯನ್ನು ಪಡಿಬೇಕಾದ್ರೆ ನಾವು ಆ ರಾಕ್ಷಸಿ ಗುಣಗಳು ನಮ್ಮಲ್ಲಿ ಏನೇನಿದೆಯೋ ಅದನ್ನೆಲ್ಲ ಕಳ್ಕೊಳ್ಳೋದಕ್ಕೆ ಇಂಥ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಾ ಅವತ್ತಿನ ದಿನ ನಾವು ಆ ಒಂದು ನಿರ್ಧಾರ ತಗೋಬೇಕು. ನನ್ನಲ್ಲಿ ಇಂಥ ಒಂದು ರಾಕ್ಷಸಿ ಗುಣ ಇದೆ, ಅದು ಹೊಟ್ಟೋಗ್ಬಿಡ್ಲಿ. ಆಗ ನಾವು ಮಾಡಿರುವಂಥ ಪೂಜೆ ಪುನಸ್ಕಾರ ವ್ರತಕ್ಕೆಲ್ಲನೂ ಒಂದು 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 ಮಹತ್ವ ಸಿಗತ್ತೆ.
ಅಂತ ಒಂದು ತುಳಸಿ ಪೂಜೆ ಇವತ್ತಿನ ಒಂದು ಆ ತುಳಸಿ ದೇವಿಯ ಮಹಾತ್ಮೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಂಥ ಜ್ಞಾನಶ್ರೀಗೆ ಮಕ್ಕಳ ಸಂಘದ ಪರವಾಗಿ ಧನ್ಯವಾದಗಳನ್ನ ತಿಳಿಸೋಣ. ಇವತ್ತು ದಮ್ ಚರೆಟ್ಸಲ್ಲಿ ಈಗ ನಮ್ಮ ಜ್ಞಾನಶ್ರೀ ಒಂದು ಯಾವುದೋ ಒಂದು ಇನ್ಸಿಡೆಂಟ್ನ ಒಂದು ಆ್ಯಕ್ಟ್ ಮಾಡಿ ತೋರಿಸ್ತಾಳೆ. ಈಗ ನಾವು ಅದು ಏನು ಅನ್ನೋದನ್ನ ನೋಡೋಣ ಅಲ್ವಾ. ಈಗ ಮಾಡಿ ತೋರ್ಸಮ್ಮ. ಇನ್ನೊಂದ್ಸತಿ ಮಾಡು, ಇನ್ನೊಂದ್ಸತಿ ಮಾಡು. ಜೈಕಾರದೊಂದಿಗೆ ಇವತ್ತಿನ ಈ ಒಂದು ಸಂಡೇ ಕ್ಲಾಸ್ನ ಸಂಪನ್ನಗೊಳಿಸೋಣ. जय श्री गुरु महाराज जी की जय. जय श्री महामाई की जय. जय श्री स्वामी जी महाराज जी की जय. जय श्री तुलसी माई की जय. जय राम कृष्ण सर. 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 ಇದು ನೋಡ್ಕೊಳ್ಳಿ, ಗೇಮ್ ಬಗ್ಗೆ ಒಂದ್ಸತಿ ಹೇಳ್ತೀನಿ. ನಿಮಗೆಲ್ಲ ಇದೆಲ್ಲ ಗೊತ್ತು. ಹೌಸಿ ಅಂತ ಒಂದು ಗೇಮ್ ಆಡ್ತಾರೆ, ತಂಬೋಲಾ ಅಂತ ಒಂದು ಗೇಮ್ ಆಡ್ತಾರೆ, ಇವೆಲ್ಲ. ಆದರೆ ಅದೇ ಥರದಲ್ಲಿ ಇದೊಂದು ಗೇಮ್. ಇವಾಗ ನಿಮಗೆ ಒಂದೊಂದು ಸ್ಲಿಪ್ ಕೊಡ್ತಾ ಇದ್ದೀನಿ. ಒಟ್ಟು ಇದರಲ್ಲಿ 8 ಇದೆ. ಟೋಟಲು 8 ಕ್ಯಾರೆಕ್ಟರ್ಸ್. ಇದೆಲ್ಲ ಏನು ಅಂತಂದರೆ ನಮ್ಮ ಕ್ಯಾರೆಕ್ಟರ್ಸ್ ವ್ಯಾಲ್ಯೂಸ್ ಬಗ್ಗೆ ಇರೋದು. ಇದೆಲ್ಲ ವ್ಯಾಲ್ಯೂಸ್. ಇದು ವ್ಯಾಲ್ಯೂಸ್ಗಳಿದೆ ಇದರೊಳಗೆ. ನೋಡ್ಕೊಳ್ಳಿ ಒಂದು ಸತಿ ಎಲ್ಲ. ಈಗ ಇದರಲ್ಲಿ ಒಟ್ಟು ನನ್ನ ಹತ್ರ ಈ ಒಂದು ಬ್ಯಾಗಲ್ಲಿ 100 ವ್ಯಾಲ್ಯೂಸ್ ಇದೆ. ಅಂದರೆ ನಾವು ನಮ್ಮಲ್ಲಿ ಬೆಳೆಸ್ಕೊಳ್ಬೇಕಾಗಿರುವಂಥ ಒಂದು ವ್ಯಾಲ್ಯೂಸ್ಗಳ ಬಗ್ಗೆನೇ ಇದು ಆಟ. ಇದು ಹೇಗೆ ಅಂದರೆ ಯಾರ್ದು ಫಸ್ಟು 8 ಕಂಪ್ಲೀಟ್ ಆಗುತ್ತೋ, ನಾನು ಒಂದೊಂದೇ ತೆಗಿತಾ ಇರ್ತೀನಿ. ಯಾರ್ದು 8 ಕಂಪ್ಲೀಟ್ ಆಗುತ್ತೋ ಅವರು ವಿನ್. ಇಲ್ಲ, ನೀವೇನು ಬರೆಯೋಂಗಿಲ್ಲ. ನೀವೇ ನಿಮಗೆ ಬರ್ತಿದ್ದಂಗೆ ರೌಂಡ್ ಮಾಡ್ಕೊತಿರ್ಬೇಕು. ನಾನು ಇಲ್ಲಿ ಹೇಳೋದು ನಿಮ್ಮ ಹತ್ರ ಇತ್ತು ಅಂತಂದರೆ ನೀವು ರೌಂಡ್ ಮಾಡ್ತಿರ್ಬೇಕು. ನಾನು ಇವಾಗ ಇಡ್ತಾ ಹೋಗ್ತೀನಿ, ಅದು ನಿಮ್ಮ ಹತ್ರ ಇತ್ತು ಅಂತಂದರೆ ರೌಂಡ್ ಮಾಡಬೇಕು. ಎಸ್, ಲೆಟ್ ಸ್ಟಾರ್ಟ್. ಹೇಳಿದ್ಯಾ 8 ಇರ್ಬೇಕಲ್ಲ? ಖಾಲಿ ಅಲ್ವೋ? ಅಯ್ಯೋ, ನಿಂದು ಕ್ಯಾರೆಕ್ಟರ್ಗಳಿದೆ, ಅದನ್ನು ರೌಂಡ್ ಮಾಡಬೇಕು, ಖಾಲಿ ಜಾಗ ರೌಂಡ್ ಮಾಡೋದಲ್ಲ. ನಿನ್ಗೆ ಏನು ಬಂದಿದೆಯೋ ಅದನ್ನು ನೀನು ಬರ್ಕೋಬಾರ್ದು. ನೀನು ಬಂದಿರೋದನ್ನ ರೌಂಡ್ ಮಾಡಬೇಕು. ಏನು ಹೌದು, ನಾವು ಹೇಳಿದ್ಯಾ? ಹೇಳ್ಕೊಡ್ಬೇಕು, 8 ಇರಬೇಕು. 7 ಇರೋದು ಇರ್ಬಾರ್ದು. ಅದನ್ನ ಬಿಡ. 2 ಇರೋದ್ರಲ್ಲಿ 8 ಇದೆ ಅಲ್ವಾ? ಓಕೆ, ಲೆಟ್ಸ್ ಸ್ಟಾರ್ಟ್. ಎಸ್, ಮೊದಲನೇದಾಗಿ ಪವಿತ್ರತೆ.
ಯಾರ ಹತ್ರ ಇದ್ರೆ ರೌಂಡ್ ಮಾಡಿ. ಪವಿತ್ರತೆ ಇತ್ತಂದ್ರೆ ರೌಂಡ್ ಮಾಡಬೇಕು. ಸಿಗ್ತೇನಾ? ಪವಿತ್ರತೆ. ಪವಿತ್ರತೆ ನಾನು ಹೇಳ್ತಿದ್ದೆ, ಓದ್ಕೊಡು. ನೆಕ್ಸ್ಟ್ ಜೋಪಾನ. ನಾವು ತುಂಬ ಜೋಪಾನವಾಗಿರ್ಬೇಕು, ಪವಿತ್ರತೆ ಬೆಳೆಸ್ಕೋಬೇಕು. ಆಮೇಲೆ ನಾವು ಏನೇ ವಿಚಾರ ಬಂದರೂ ಜೋಪಾನವಾಗಿರ್ಬೇಕು. ಜೋಪಾನ ಆಗೋಗಿದೆಯಾ? ಜೋಪಾನ. ಓಕೆ. ನೆಕ್ಸ್ಟ್ ನಮ್ಮಲ್ಲೆಲ್ಲರಿಗೂ ಇರಬೇಕಾಗಿರುವಂಥದ್ದು ದೇಶಭಕ್ತಿ. ನೋಡೋಣ ಯಾರ್ಯಾರ ಹತ್ರ ಇದೆ ದೇಶಭಕ್ತಿ. ದೇಶಭಕ್ತಿ. ಆಮೇಲೆ ದೇಶಭಕ್ತಿ ಇರಬೇಕು ಅಂದರೆ ಅವಾಗ ನಮ್ಮ ದೇಶ ಉಜ್ವಲ ರಾಷ್ಟ್ರವಾಗತ್ತೆ. ಉಜ್ವಲ, ನಮ್ಮ ರಾಷ್ಟ್ರ ಉಜ್ವಲವಾಗತ್ತೆ. ಏನು ರಿಯಾಕ್ಟ್ ಮಾಡ್ತಿರ್ಬೇಡ, ಆರಾಮಾಗಿರೋ. ಇಲ್ಲ ಸರ್ ಬಂದಿತ್ತ ಅಂತ ಹೇಳ್ತಿರ್ಬೋದು. ನೆಕ್ಸ್ಟ್ ಉಜ್ವಲವಾಗಿತ್ತು ಅಂತಲೇ ನಾವು ಪ್ರೇಮ ಬೆಳೆಯುತ್ತೆ ನಮ್ಮಲ್ಲಿ. ಪ್ರೇಮ ಇದೆಯಾ ನಮ್ಮಲ್ಲಿ? ಪ್ರೇಮ. ಕ್ಷಮೆ. ಸೆಕೆಂಡ್ ಯಾರು ಅಂತ ನೋಡೋಣವಾ? ಫಸ್ಟ್ ಮುಗಿಸಿದ್ದು ಇವತ್ತು ಲವಿತ್. ಓಕೆ, ಗುಡ್. ಎಲ್ಲ ಮುಗಿಸ್ಬಿಡಿ. ಅಷ್ಟು ಗುಣಗಳು ಯಾವ್ಯಾವಿದೆ ಅಂತ ನೋಡ್ಕೊಂಡು ಬಂದಿದ್ದು. ಬಲಾಢ್ಯ ಇರಬೇಕು. ಬಲಾಢ್ಯ. ನೆಕ್ಸ್ಟ್ ಪರಿಪೂರ್ಣ. ಆವಾಗ ಪರಿಪೂರ್ಣ ಯಾವುದೂ ಅರ್ಧಂಬರ್ಧ ಇರ್ಬೋದು. ಪರಿಪೂರ್ಣ ಎಷ್ಟು ಸರಿ ಗೊತ್ತಾ? ಸಂಪೂರ್ಣ ಪರಿಪೂರ್ಣ. ಓಕೆ. ಇಚ್ಛಾಶಕ್ತಿ. ಎಲ್ಲರಲ್ಲೂ ಇಚ್ಛಾಶಕ್ತಿ ಇರಬೇಕು. ವಿದ್ಯುತ್ ಶಕ್ತಿ ಅಂತ ಇಚ್ಛಾಶಕ್ತಿ ಇರಬೇಕು. ದಿವ್ಯತೆ ಕಾಣ್ಬೋದು ಅವಾಗ. ದಿವ್ಯತೆ ಕಾಣ್ಬೋದು. ಅಂತರಂಗ. ನಮ್ಮಲ್ಲಿ ಅಂತರಂಗದಲ್ಲಿ ಯಾವಾಗಲೂ ಭಗವಂತನ ಸ್ಮರಣೆ ಆಗ್ತಿರಬೇಕು. ಬಹಿರಂಗ ಅಂತರಂಗದಲ್ಲಿ ಸಹನೆಯಿಂದ ಇರಬೇಕು. ಯಾವಾಗಲೂ ಸಹನೆಯಿಂದ ನಾವು ಗುಣ ಬೆಳೆಸ್ಕೋಬೇಕು. ನಿವೃತ್ತಿ. ಯಾವುದು ಈ ಪ್ರಪಂಚದ ಯಾವುದಿದೆಯೋ ಅದೆಲ್ಲನೂ ಬಿಡ್ತಾ ಹೋಗ್ಬಿಡ್ಬೇಕು. ಆವಾಗ ಭಗವಂತನ ಹತ್ರಕ್ಕೆ ಹೋಗ್ತೀವಿ ನಾವು. ನಿವೃತ್ತಿ. ನಿವೇದನೆ. ನಮ್ಮನ್ನು ನಾವು ಭಗವಂತನಿಗೆ ನಿವೇದಿಸ್ಕೊಳ್ಳೋದು. ನಿವೇದನೆ. ನೆಕ್ಸ್ಟು ಪ್ರವೃತ್ತಿ. ನಿವೃತ್ತಿ ಜೊತೆಗೆ ಪ್ರವೃತ್ತಿನೂ ಇರಬೇಕು. ಇದು ಆಯ್ತಾ? ಪ್ರವೃತ್ತಿ ಆಯ್ತಾ? ಇದು ಪ್ರವೃತ್ತಿ. ನೆಕ್ಸ್ಟ್ ನಿಷ್ಠೆ. ಎಲ್ಲದರಲ್ಲೂ ನಿಷ್ಠೆಯಿಂದ ಇರಬೇಕು. ತಪಸ್ಸಿನ ಒಂದು ಮನೋಭಾವ ಇರಬೇಕೆಂದು. ತಪಸ್ಸು. ವಿವೇಕ. ಎಲ್ಲರೂ ವಿವೇಕವನ್ನು ಬೆಳೆಸ್ಕೊಳ್ಬೇಕು. ಇದೆಲ್ಲ ನೋಡಿ ಎಂತೆಂಥ ಇವೆಲ್ಲ ಗುಣಗಳು ನಮಗೆ ಇದ್ರೆ. ಓಕೆ. ಚಾರಿತ್ರ್ಯ. ಎಲ್ಲರಲ್ಲೂ ಚಾರಿತ್ರ್ಯ ಬೇಕು. ಸೆಕೆಂಡ್ ಇವತ್ತು ಹರಿ ಓಂ.